ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಏನಂತಂದರೆ ನಮ್ಮ ನಿಂಗವ್ವಜಿಗೆ ವಿಷಯ ಗೊತ್ತಾಗುತ್ತೆ. ಹಾಗಾದರೆ ನಿಂಗವ್ವಜಿ ಏನು ಮಾಡ್ತಾಳೆ, ಮನೆಯವ್ರ ಮೇಲೆ ಮತ್ತೆ ಕೋಪ ಮಾಡ್ಕೊಳ್ತಾಳೆ ನೋಡೋಣ ಈ ವಿಡಿಯೋದಲ್ಲಿ. ಅಥವಾ ಅಜಿತ್ ಭೂಮಿಗೆ ಮದುವೆ ಮಾಡಿಸ್ತಾರ, ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ, ಇಲ್ಲಿ ನಿಂಗವ್ವಜಿ ನಮ್ಮ ನಚ್ಚಿ ಮತ್ತು ಅಂಜುದು ಏನಪ್ಪ ಅಂತಂದರೆ ಲಗ್ನ ಪತ್ರಿಕೆ ಪೂಜೆ ಕೂಡ ಮುಗಿಯುತ್ತೆ. ಸೊ ಮುಗಿದಾದ್ಮೇಲೆ ಈಗ ಲಗ್ನ ಪತ್ರಿಕೆನೇ ಮುಗೀತು, ಪೂಜೆನೂ ಮುಗೀತು, ಎಲ್ಲನೂ ಮುಗೀತು. ಮತ್ತು ನನ್ನಿಂದ ಏನಾದರೂ ವಿಷಯ ಮುಚ್ಚಿಟ್ಟಿದ್ದೀರಾ ಹೇಳಿ ಅಂತ ಹೇಳ್ತಾರೆ. ಆದರೆ ಅದು ಅತ್ತೆ ಅಂತ ಸಂಗೀತ ಹೇಳಕ್ಕೆ ಹೋಗ್ತಾಳೆ. ಬಟ್ ರಾಮ್ ಇದ್ದವರು ಅದು ಅಮ್ಮ ಏನೂ ಇಲ್ಲಮ್ಮ ಅಂಥದ್ದೇನಿಲ್ಲ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ನಿಂಗವ್ವಜಿ ಕೂಡ ಖುಷಿಯಿಂದ ಊರಿಗೆ ಹೊರಡ್ತಾಳೆ. ಸೊ ಎಲ್ಲರೂ ಕೂಡ ನಾವು ನಿಂಗವ್ವಜಿಗೆ ಮೋಸ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಮನಸ್ಥಿತಿ ಕೊರಿತಾ ಇರುತ್ತೆ. ಭ್ರಮರಾಂಬ ಅಜ್ಜಿ ಇದ್ದವರು ಹೇಳ್ತಾರೆ, ನೀವು ನಿಂಗವ್ವನಿಗೆ ಈ ರೀತಿ ಮೋಸ ಮಾಡಬಾರ್ದಾಗಿತ್ತು, ಮನೆಯವರೆಲ್ಲ ಸೇರಿಬಿಟ್ಟು ಈ ರೀತಿ ಮಾಡಿಬಿಟ್ರಿ, ಸತ್ಯ ಹೇಳಿ ಅವಳ ಹತ್ರ ಕ್ಷಮೆ ಕೇಳಿದರೆ ಸರಿ ಹೋಗ್ತಿತ್ತು ಅನ್ನೋ, ನೀವು ತುಂಬ ತಪ್ಪು ಮಾಡಿಬಿಟ್ರಿ ಅಂತ ಹೇಳ್ಬಿಟ್ಟು ಭ್ರಮರಾಂಬ ಅಜ್ಜಿ ಕೂಡ ಹೇಳ್ತಾಳೆ. ಸೊ ಆಗ ಭ್ರಮರಾಂಬ ಅಜ್ಜಿ ಹೇಳಿದಾಗ, ಹೌದು ನಾನು ಅತ್ತೆಗೆ ಹೇಳ್ಬೇಕು ಅಂತಲೇ ಅಂದ್ಕೊಂಡೆ, ಆದರೆ ಇವರೇ ತಡೆದ್ಬಿಟ್ರಲ್ವೇನಮ್ಮ, ನಿಮ್ಮ ಮಳೆಯೇ ಅಲ್ವಾ ತಡ್ತಿರೋದು, ಅತ್ತೆಗೆ ನಾವು ಮೋಸ ಮಾಡಿಬಿಟ್ವಿ, ಪಾಪ ಅವರು ನಮ್ಮ ಹತ್ರ ಏನಾದರೂ ಮುಚ್ಚಿಡ್ತಿದ್ದೀರಾ ಅಂತ ಕೇಳಿದಾಗಲಾದರೂ ಹೇಳಬೇಕಾಗಿತ್ತಲ್ವಾ ಅಂತ ಹೇಳಿದಾಗ, ಅದು ಯಾರೋ ಅವ್ರ ತಮ್ಮನೋ ಏನೋ ಒಟ್ಟು ಅವ್ನು ಮಾಡಿರೋ ಮೋಸನೇ ಅಮ್ಮನಿಗೆ ಮರೆಯೋಕ್ಕಾಗ್ತಿಲ್ಲ ಅಂತಂದರೆ, ನಾವು ಕೂಡ ಹೇಳಿದರೆ ಅಮ್ಮ ತಡ್ಕೊಳ್ತಾ ಇರಲಿಲ್ಲ, ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿತ್ತು ಅಂತ ಹೇಳ್ಬಿಟ್ಟು ರಾಮ್ ಅವರು ಕೂಡ ಹೇಳ್ತಾರೆ. ಹಾಗೆ ಅಜಿತ್ ಕೂಡ ಹೇಳ್ತಾರೆ, ಹೌದು ಅದೇ ಒಂದು ಕಾರಣಕ್ಕೋಸ್ಕರನೇ ನಾನು ಅಜ್ಜಿಗೆ ಯಾವ ಸತ್ಯನೂ ಹೇಳಿಲ್ಲ ಅಂತ ಹೇಳ್ತಾರೆ. ಆದರೂ ನಾವು ಹಿರಿಯರಿಗೆ ಇಷ್ಟೊಂದು ಮೋಸ ಮಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಭೂಮಿ ಕೂಡ ನೊಂದ್ಕೋತಾ ಇರ್ತಾರೆ. ಅಲ್ಲಿಗೆ ನಿಂಗವ್ವಜಿ ಎಂಟ್ರಿ ಕೊಟ್ಟೇ ಬಿಡ್ತಾಳೆ. ಕೊಟ್ಟ ತಕ್ಷಣ, ಇನ್ನು ಹೌದಾ ಇಷ್ಟೆಲ್ಲ ಯೋಚನೆ ಮಾಡಿದ್ದೀರಾ ನೀವು ನನ್ನ ಬಗ್ಗೆ, ನನಗೆ ಈ ಥರ ಮೋಸ ಮಾಡಿದ್ರ ನೀವು ಅಂತ ಬಂದೇ ಬಿಡ್ತಾಳೆ. ಫುಲ್ ಎಲ್ಲರೂ ಶಾಕ್ ಆಗ್ತಾರೆ. ಅದು ಏನಂತಂದರೆ, ಇಲ್ಲ ಹೇಗೂ ದೇವಯಾನಿ ಏನಂತಾಳೆ, ಇದಕ್ಕಿಂತ ನಿಂಗವ್ವಜಿ ಬರೋಕ್ಕಿಂತ ಮುಂಚೆ, ಹೌದು ಹೇಗೂ ಅಮ್ಮ ಬರ್ತಾರಲ್ವ ನಚ್ಚಿ ಮತ್ತು ಅಂಜು ಮದುವೆಗೆ, ಆಗ ಎಲ್ಲರೂ ತಪ್ಪಾಯಿತು ಅಂತ ಕೇಳಿಬಿಟ್ಟು ಕ್ಷಮೆ ಕೇಳಿ ಕಾಲು ಹಿಡ್ಕೊಂಡು ಕೇಳಿದರೆ ಆಯಿತು, ಆಗ ಭೂಮಿ ನೋಡ್ತಾರಲ್ವ ಅಂತ ಹೇಳಿದಾಗ ತುಂಬ ನೋವಾಗುತ್ತೆ. ನನ್ನ ಸೋದರ ಸೊಸೆ ಅಂತ ಹೇಳೋ ಬದಲು ನನ್ನ ಸೋದರ ಸೊಸೆ ಅಂತ ಹೇಳ್ಬೋದಾಗಿತ್ತಲ್ವ ಸಂಗೀತ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಬಂದು ಕೋಪ ಮಾಡ್ಕೊಳ್ತಾರೆ. ಕೋಪ ಮಾಡ್ಕೊಂಡಾಗ ಅವರು ಕೂಡ ಅಜ್ಜಿಯ ಒಂದು ಏನಪ್ಪ ಅಂತಂದರೆ ಆರೋಗ್ಯದ ದೃಷ್ಟಿಯಿಂದ ಈ ರೀತಿ ಮಾಡಿದ್ವಿ ಅಂತ ಹೇಳ್ತಾರೆ. ಆದರೂ ನಿಂಗವ್ವಜಿಗೆ ಕೋಪ ಬರುತ್ತೆ, ಬೈಯೋಕ್ಕೆ ಶುರು ಮಾಡ್ತಾರೆ. ಸೊ ಶುರು ಮಾಡಿದಾಗ ನಾನು ಎಷ್ಟೋ ಸಾರಿ ಅನ್ಕೋತಾ ಇದ್ದೆ, ಮನಸ್ವಿನಿನೇ ಭೂಮಿ. ಯಾವಾಗೆಲ್ಲ ಅಂತಂದರೆ, ಭೂಮಿ ಮನೇಲಿದ್ದಾಗ ಮನಸ್ವಿನಿ ಮನೇಲಿ ಇರ್ತಿರ್ಲಿಲ್ಲ, ಮನಸ್ವಿನಿ ಮನೇಲಿದ್ದಾಗ ಭೂಮಿ ಮನೇಲಿ ಇರ್ತಿರ್ಲಿಲ್ಲ, ಹಾಗೆ ನಾವು ಕಂಡುಹಿಡಿದ್ವಿ ಅಂತ ಕೇಶವ್ ಹೇಳ್ತಾರೆ. ಇನ್ನು ಟೀ ವಿಷಯಕ್ಕೆ ಬಂದಾಗೆ, ನಮ್ಮ ಮನಸ್ವಿನಿ ಹೇಗೆ ಟೀ ಮಾಡಿದ್ಲು ಹಾಗೆ ತೇಟು ಹಾಗೆಯೇ ಭೂಮಿ ಕೂಡ ಟೀ ಮಾಡಿದ್ಲು. ಆವಾಗಲೇ ನನಗೆ ಅನುಮಾನ ಬಂದಿತ್ತು, ಅದಕ್ಕೆ ನಾನು ಹೋಗುವಾಗ ನಿಮ್ಮನ್ನು ಕೇಳಿದೆ, ಆದರೂ ನೀವು ನನಗೆ ಮೋಸ ಮಾಡಿಬಿಟ್ರಿ ಅಂತ ಅಚ್ಚು ಬೈತಾ ಇರ್ತಾಳೆ. ಸೊ ಬೈತಾ ಇರಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಈ ಶಾರದಾ ಅವರು ಅಚಾನಕ್ಕಾಗಿ ಬಟ್ಟೆ ಆಚೆ ಹಾಕಿರೋ ಕಡೆ ಬರ್ತಾರೆ. ಬಟ್ಟೆ ಆಚೆ ಬಂದ್ಬಿಟ್ಟು ಈ ದೇವಯಾನಿ ಸೀರೆ ನೋಡ್ಬಿಟ್ಟು ಚರ್ರಂತ ಚೀರ್ಬಿಡ್ತಾರೆ. ಅವ್ರು ಹಳೆದೆಲ್ಲ ನೆನಪಾಗುತ್ತೆ, ಶೂಟ್ ಮಾಡಿರೋದು, ಭೂಮಿನ ಅಂದರೆ ಮನಸ್ವಿನಿನ ಕಿತ್ಕೊಂಡೋಗಿರೋದು, ಇದನ್ನೆಲ್ಲ ನೆನಪಾಗ್ಬಿಟ್ಟು ಚೀರ್ಬಿಡ್ತಾರೆ ಚಟಾರ ಅಂತ. ಎಲ್ಲರೂ ಓಡೋಡಿ ಬರ್ತಾರೆ. ಶಾರದಾ ಏನಾಯಿತು ಅಂದ ತಕ್ಷಣ ಸೀರೆ ತೋರಿಸ್ತಾ ಇರ್ತಾಳೆ. ಹಿಂಗೆ ಬೆರಳು ಮಾಡಿ ಸೀರೆ ತೋರಿಸಿದಾಗ ರಾಮ್ ಅವರು ಸುಮ್ಮನೆ ಇರೋದಿಲ್ಲ. ಶಾರದನ್ಗೆ ಈ ಸೀರೆ ನೋಡ್ಬಿಟ್ಟು ಯಾವುದೋ ಹಳೆ ನೆನಪಾಗ್ತಿದೆ ಅಂದ ತಕ್ಷಣ ದೇವಯಾನಿ ಫುಲ್ ಶಾಕ್ ಆಗ್ತಾಳೆ. ದೇವಯಾನಿ ಈ ಸೀರೆ ನಿಂದಲ್ವಾ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾರೆ. ರಾಮ್ ಅವರು ಪಟ್ನ ಹೇಳ್ಬಿಡ್ತಾರೆ, ಹೌದು ನಮ್ಮ ಶಾರದನಿಗೆ ಹಳೆ ನೆನಪಾಗ್ತಿದೆ, ಈ ಸೀರೆಯಿಂದ ಏನೂ ಇದೆ ಅಂತ ಹೇಳಿದ ತಕ್ಷಣ ದೇವಯಾನಿ ಫುಲ್ ಶಾಕ್ ಆಗಿದ್ದಾಳೆ. ಹಾಗಾದರೆ ದೇವಯಾನಿ ಸಿಕ್ಬಿಡ್ತಾಳ, ದೇವಯಾನಿನೇ ನನ್ನ ಕೊಲೆ ಮಾಡಿರೋ ಪ್ರಯತ್ನ ಪಟ್ಟಿರೋದು ಅಂತ ಶಾರದಮ್ಮನವರು ಹೇಳ್ತಾರೆ. ಅರೆಸ್ಟ್ ಮಾಡ್ತಾರೆ ನಮ್ಮ ಅಜಿತ್ ಅವರು. ನಿಂಗವ್ವಜಿಗೆ ಕ್ಷಮಿಸ್ತಾರೆ, ಮನೆಯವ್ರನ್ನೆಲ್ಲ ಕ್ಷಮಿಸಿ ಅಜಿತ್ ಮತ್ತು ಭೂಮಿಗೆ ಮತ್ತೆ ಮಾಂಗಲ್ಯ ಧಾರಣೆ ಮಾಡಿಸ್ತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸಂಚಿಕೆಗಳು. ಚೆನ್ನಾಗಿದೆ ಅಂತ ಹೇಳೋಕ್ಕಿಂತ ತುಂಬ ಎಳಿತಾ ಇದ್ದಾರೆ ಅಂತಲೂ ಅನಿಸ್ತಾ ಇದೆ ಸಮ್ಟೈಮ್ಸ್. ನೋಡೋಣ ಏನಾಗುತ್ತೆ ಅಂತ. ದೇವಯಾನಿ ಬಣ್ಣ ಬಯಲಾಗುತ್ತೆ ಅಂತ ನಾವು ಅನ್ಕೋತೀವಿ, ಬಟ್ ಅಲ್ಲಿ ಏನಾದರೂ ತಂದು ಟ್ವಿಸ್ಟ್ ಆಗಿಬಿಡ್ತಾರೆ. ಸೊ ಗೊತ್ತಾಯಿತು ಸೀರೆ ಕಂಡಿಡಿದ್ಲು ಶಾರದಾ ಬಾಯಿ ಬಿಡ್ತಾಳೆ ಅಂತ ಅಂದ್ಕೊಂಡಿರ್ತೀವಿ, ಮತ್ತು ಏನಾದರೂ ಅವ್ರವರೇ ಯೋಚನೆ ಮಾಡಿ ಅವ್ರವರೇ ಮಾತಾಡ್ಬಿಡ್ತಾರೆ. ಹಂಗಾಗಿ ಹಿಂಗೆ ಆಗ್ತಾ ಇರುತ್ತೆ. ನೋಡೋಣ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಸೊ ಮಚ್.